ನಡೆಸಿದಂತಹ ತನಿಖೆಯ ಮೇಲೆ ಅವರಿಗೆ ವಿಶ್ವಾಸ ಇಲ್ಲ ಅನ್ನೋ ವಿಚಾರ. ಅಂತಿಮ ವರದಿ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ನಮ್ಮ ಹೋರಾಟಕ್ಕೆ ಮನ್ನಣೆ ಕೂಡ ಸಿಕ್ಕಿದೆ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಈಗಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ತಪ್ಪುಗಳನ್ನ ಎತ್ತಿ ಹಿಡಿಯಬೇಕು, ನಮ್ಮ ಹೋರಾಟಕ್ಕೆ ಜಯ ಸಿಗಲಿದೆ ಅಂತ ಅವರು ಈಗಷ್ಟೇ ಮಾತಾಡಿದ್ರೆ ನಾವು ಕೇಳಿಸ್ಕೊಂಡ್ವಿ. ನೋಡಿ, ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರೋದಿಷ್ಟೇ, ತನಿಖಾ ಅಧಿಕಾರಿಗಳ ಮೇಲೆ ನಾವು ವಿಶ್ವಾಸವನ್ನ ಇಡ್ತೀವಿ, ಅಲ್ಲಿ ಏನಾಗಿದೆ ಅನ್ನೋದನ್ನ ಅವರು ಜನರ ಮುಂದೆ ಇಡಲಿ, ಯಾರ ಒತ್ತಡಕ್ಕೂ ಪ್ರಭಾವಕ್ಕೂ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸಬೇಕು ಅನ್ನುವಂತಹ ಆಗ್ರಹವನ್ನ ಸ್ನೇಹಮಯಿ ಕೃಷ್ಣ ಮಾಡಿದ್ರು ರಿಪಬ್ಲಿಕ್ ಕನ್ನಡದ ಮೂಲಕ. ನಮ್ಮ ಹೋರಾಟಕ್ಕೆ ಮನ್ನಣೆ ಸಿಕ್ಕಿದೆ, ಕೋರ್ಟ್ ನಮ್ಮ ಮನವಿಯನ್ನ ಪುರಸ್ಕರಿಸಿದೆ, ಹೀಗಾಗಿ ಮತ್ತೆ ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಇಡಿ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಕೊಟ್ಟಿರುವುದು ಸ್ವಾಗತಾರ್ಹ ಅಂತ ಹೇಳಿದೆ. ಈಗ ನಮ್ಮೊಂದಿಗೆ ಮತ್ತೊಮ್ಮೆ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸುನಿಲ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ. ಸುನಿಲ್ ಕುಮಾರ್ ಅವರೇ, ಈಗ 7ನೇ ತಾರೀಕುವರೆಗೂ ಕೂಡ ಕಾಲಾವಕಾಶ ಇದೆ. ಇದನ್ನ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಂತ ತಾತ್ಕಾಲಿಕ ರಿಲೀಫ್ ಅಂತ ಭಾವಿಸಬಹುದಾ ಅಥವಾ ಬಿಗ್ ಶಾಕ್ ಅಂತ ಭಾವಿಸಬಹುದಾ? ಯಾಕಂದ್ರೆ ಇಡಿಗೂ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹೌದು ನೋಡಿ, ಇದು ತಾತ್ಕಾಲಿಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಹಿನ್ನಡೆ ಅಂತಾನೆ ನಾವು ಭಾವಿಸಬೇಕಾಗುತ್ತೆ. ಯಾಕಂದ್ರೆ ಒಂದು ಸಲ ಲೋಕಾಯುಕ್ತ ಪೊಲೀಸ್ನವರು ಬಿ ರಿಪೋರ್ಟ್ ಸಲ್ಲಿಸಿದ ನಂತರ ಒಂದು ಪಕ್ಷ ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಒಳ್ಳೆ ಗೆಲುವಾಗ್ತಿತ್ತು. ಈಗ ತನಿಖೆಯನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ ಅಂದ್ರೆ ಮತ್ತೆ ಅವ್ರಿಗೆ ತಲೆ ಮೇಲೆ ಒಂದು ಕತ್ತಿ ಒಂದು ತೂಗುತ್ತಾನೆ ಇದೆ. ಮತ್ತು ಇಡಿನವರು ಕೂಡ ಅವರು ಕೂಡ ನೀವು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಆರ್ಗ್ಯುಮೆಂಟ್ ಕೇಳ್ತೀನಿ ಅಂತ ಹೇಳೋದ್ರಿಂದ ಅದು ಕೂಡ ಮುಖ್ಯಮಂತ್ರಿಗೆ ಎಲ್ಲೂ ಒಂಥರ ಹಿನ್ನಡೆ ಆಗಿದೆ. ಅವರು ಮೋಸ್ಟ್ಲಿ ಈ ಆದೇಶವನ್ನು ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸೊ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಈಗ ಹೈಕೋರ್ಟ್ ಮೆಟ್ಟಿಲಿರುವಂತದ್ದು ಇಡಿ ಮುಂದೆ ಇರುವಂತಹ ಸ್ಟೆಪ್. ಖಂಡಿತ ಮತ್ತು ಮುಖ್ಯ ಸಿದ್ದರಾಮಯ್ಯನವರು ಕೂಡ ಹೈಕೋರ್ಟ್ಗೆ ಚಾಲೆಂಜ್ ಅನ್ನು ಕೂಡ ಮಾಡಬಹುದು. ಈ ತರ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ ನಂತರ ಕೂಡ ಅನೇಕ ವಿಚಾರಗಳಿದ್ರು. ಲೋಕಾಯುಕ್ತ ಪೊಲೀಸ್ನವರಿಗೆ ತನಿಖೆಯನ್ನು ಮುಂದುವರಿಸಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಡಿನವರಿಗೆ ಅದಕ್ಕೂ ಸಂಬಂಧವೇ ಇಲ್ಲ. ಇಡಿನವರು ಯಾರೋ ಪ್ರೈವೇಟ್ ಪಾರ್ಟಿ, ಪ್ರೈವೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ನನ್ನ ಕೇಸ್ನಲ್ಲಿ ಎಂದೂ ಕೂಡ ರೋಲ್ ಇಲ್ಲ. ಅದು ಕೂಡ ಅವ್ರಿಗೂ ತಕರಾರು ಅರ್ಜಿ ಸಲ್ಲಿಸಲಿಕ್ಕೆ, ಅವ್ರಿಗೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದು ಕಾನೂನಿನ ಸ್ಪಷ್ಟವಾದಂತಹ ಉಲ್ಲಂಘನೆ ಆಗಿದೆ. ಹಾಗಾಗಿ ಇದನ್ನು ನೀವು ಇಮಿಡಿಯೇಟ್ ಆಗಿ ಸ್ಟೇ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಸಿದ್ದರಾಮಯ್ಯನವರು ಬರುವಂತ ಸಾಧ್ಯತೆ ಬಹಳಷ್ಟಿದೆ. ಓಕೆ, ಸುನಿಲ್ ಕುಮಾರ್ ಸರ್, ಈಗ ಲೋಕಾಯುಕ್ತ ತನಿಖೆಯನ್ನ ಮುಂದುವರಿಸಬೇಕು ಅಂತ ಕೋರ್ಟ್ ಹೇಳುತ್ತೆ. ಲೋಕಾಯುಕ್ತ ಆಲ್ರೆಡಿ ಬಿ ರಿಪೋರ್ಟ್ ಹಾಕಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹತ್ರನೂ ಅದೇ ದಾಖಲೆಗಳಿದ್ದಾವೆ, ಲೋಕಾಯುಕ್ತ ಹತ್ರನೂ ಅದೇ ದಾಖಲೆಗಳಿದ್ದಾವೆ. ಅವ್ರು ಇಂಟರ್ಪ್ರಿಟ್ ಮಾಡೋ ರೀತಿ ಬೇರೆ, ಇವ್ರು ಇಂಟರ್ಪ್ರಿಟ್ ಮಾಡ್ತಿರೋ ರೀತಿ ಬೇರೆ, ಹಂಗಾಗಿ ಇವರು ಬಿ ರಿಪೋರ್ಟ್ ಹಾಕಕ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಆದ್ರೆ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬಹಳ ಕ್ಲಿಯರ್ ಆಗೇ ಇದೆ. ಸರ್ಕಾರದ ಅಡಿಯಲ್ಲಿ ಬರುವಂತಹ, ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರುವಂತಹ ಲೋಕಾಯುಕ್ತ ಇನ್ನೇನ್ ತನಿಖೆ ಮಾಡೋಕ್ ಸಾಧ್ಯ ಅನ್ನುವಂಥದ್ದು. ಸೊ ಇವ್ರೀಗ ತನಿಖೆ ಕಂಟಿನ್ಯೂ ಮಾಡಿದ್ರೆ ಇವ್ರು ಇನ್ನೇನ್ ತನಿಖೆ ಮಾಡಕ್ ಸಾಧ್ಯ? ಇದ್ರ ವಿರುದ್ಧ ಮತ್ತೊಮ್ಮೆ ಅಪೀಲ್ ಏನಾದ್ರೂ ಹೋಗಬಹುದಾ? ಆಮೇಲೆ ಇಡಿ ತನಿಖೆ ಯಾವ ತರದಲ್ಲಿ ನಿರಾತಂಕವಾಗಿ ಇನ್ನು ಮುಂದುವರಿಬಹುದಾ? ಏನೆಲ್ಲ ಸಾಧ್ಯತೆಗಳಿದೆ? ಮೇಡಮ್, ನೀವು ಹೇಳಿದಂಗೆ ಒಂದು ಒಳ್ಳೆ ಪಾಯಿಂಟ್ ಏನಪ್ಪಾ ಅಂದ್ರೆ, ಈಗ ಇಡಿನವರಿಗೂ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ, ಅಂದ್ರೆ ತಕರಾರು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳ ಅಡಿನಲ್ಲಿ ಬರುವಂತಹ ಲೋಕಾಯುಕ್ತ ಸಂಸ್ಥೆ ಎಷ್ಟು ಪಾರದರ್ಶಕವಾಗಿ ತನಿಖೆ ಮಾಡಬಹುದು ಇಲ್ಲ ಅನ್ನುವಂಥದ್ದು ಅವ್ರ ತನಿಖೆ ಆದ ನಂತರ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇದರ ವಿರುದ್ಧ ಅಪೀಲ್ ಅನ್ನ ಹಾಕಬಹುದು. ಈ ನಮ್ಮ ಲೋಕಾಯುಕ್ತ ಪೊಲೀಸ್ನವರು ತನಿಖೆ ಮಾಡಿದ್ದಾರೆ, ಸ್ಪಷ್ಟವಾದಂತಹ ಬಿ ರಿಪೋರ್ಟ್ ಅನ್ನು ಹಾಕಿದ್ದಾರೆ. ಆದ್ರೂ ಕೂಡ ನ್ಯಾಯಾಧೀಶರು ನನ್ನ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಿದ್ದಾರೆ. ಅದು ನನ್ನ ವೈಯಕ್ತಿಕ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಅವರು ಮುಖ್ಯಮಂತ್ರಿಗಳು ಅದನ್ನು ಚಾಲೆಂಜ್ ಮಾಡಬಹುದು. ಇಲ್ಲ ಅಂದ್ರೆ ಒಂದು ಪಕ್ಷ ಈಗ ಇಡಿನವ್ರಿಗೆ ಅವಕಾಶ ಕೊಟ್ಟಿರೋದಕ್ಕೋಸ್ಕರ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು, ಇಡಿಗೂ ಇದಕ್ಕೂ ಸಂಬಂಧವೇ ಇಲ್ಲ, ಈಗ ಇಡಿನಲ್ಲಿರುವಂತದ್ದು ಕೂಡ ಸೇಮ್ ದಾಖಲಾತಿಗಳು, ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇರೋದು ಕೂಡ ಸೇಮ್ ದಾಖಲಾತಿಗಳು. ಸೊ ಒಂದೇ ವ್ಯಕ್ತಿ ಮೇಲೆ ಎರಡೆರಡು ಇನ್ವೆಸ್ಟಿಗೇಷನ್ ಏಜೆನ್ಸಿನವರು ಯಾಕೆ ಇನ್ವೆಸ್ಟಿಗೇಟ್ ಮಾಡಬೇಕು? ಹಾಗಾಗಿ ಒಂದು ಇನ್ವೆಸ್ಟಿಗೇಷನ್ ತನಿಖೆ ಸಂಸ್ಥೆಗೆ ಸ್ಟೇ ಕೊಡಿ, ಒಂದಂತೂ ಕಂಟಿನ್ಯೂ ಮಾಡಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಹೈಕೋರ್ಟ್ ಬರುವಂತ ಸಾಧ್ಯತೆ ಹೆಚ್ಚಿದೆ. ಸುನಿಲ್ ಕುಮಾರ್ ಅವರೇ, ಇಡಿ ನೇರವಾಗಿ ಸಿಎಂ ಅವರನ್ನ ಪಾರ್ಟಿ ಮಾಡಬಹುದಾ? ಇನ್ ಕೇಸ್ ಸಿಎಂ ಪಾರ್ಟಿ ಮಾಡುವಂತ ಅವಕಾಶ ಇದೆ ಅಂತಂದ್ರೆ ಅದು ಅವರ ಕುರ್ಚಿಗೆ ಎಷ್ಟರ ಮಟ್ಟಿಗೆ ಕಂಟಕ ಕಾರಣ ಆಗಬಹುದು? ಖಂಡಿತ ಅವರಿಗೆ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಒಂದು ಪಾರ್ಟಿ ಮಾಡೋದಿಲ್ಲ, ಶ್ರೀ ಸಿದ್ದರಾಮಯ್ಯ ಅಂತಾನೆ ಪಾರ್ಟಿ ಮಾಡ್ತಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಇವಾಗ ಆರೋಪಿ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಆರೋಪಿ ಸ್ಥಾನದಲ್ಲಿರೋದ್ರಿಂದ ಡೈರೆಕ್ಟ್ ಆಗಿ ಅವ್ರನ್ನ ಪಾರ್ಟಿ ಮಾಡಿ ಇಡಿನವರು ತನಿಖೆಯನ್ನು ಮುಂದುವರಿಸಬಹುದು. ಮತ್ತು ಇಡಿನವರು ಏನ್ ಮಾಡ್ತಾರೆ, ಈಗ ಎಲ್ಲ ರಿಪೋರ್ಟ್ ಮತ್ತು ಅಬ್ಜೆಕ್ಷನ್ ಅನ್ನ ಕೋರ್ಟ್ಗೆ ಸಲ್ಲಿಸಬಹುದು. ಇದೇನಾಗುತ್ತೆ, ಇದು ಒಂದು ಸ್ಪಷ್ಟವಾದಂತಹ ಒಂದು ವಿಚಿತ್ರವಾದಂತಹ ಒಂದು ಅವಕಾಶವನ್ನು ಇಡಿನವರು ಕೊಟ್ಟಂಗಾಯ್ತು. ಇದು ಬೇರೆ ಬೇರೆ ಪ್ರಕರಣಗಳ ಮೇಲೂ ಕೂಡ ತುಂಬಾ ಪ್ರಭಾವ ಬೀರುತ್ತೆ. ಈಗ ಒಂದು ವ್ಯಕ್ತಿ ಮೇಲೆ ಒಂದು ಆರೋಪ ಅಂತ ಬಂದಾಗ ಅದೇ ವ್ಯಕ್ತಿ ಮೇಲೆ ಅದೇ ಮೆಟೀರಿಯಲ್ಗಳ ಮೇಲೆ ಒಂದು ಕಡೆ ಲೋಕಾಯುಕ್ತ ತನಿಖೆ, ಒಂದು ಕಡೆ ಇಡಿ ತನಿಖೆ ಅಂತ ಆದಾಗ ಒಂದು ವ್ಯಕ್ತಿಗೆ ಎರಡೆರಡು ಬಾರಿ ನೀವು ಶಿಕ್ಷೆ ಕೊಟ್ರೆ ಅದು ಕಾನೂನಿನ ಸ್ಪಷ್ಟವಾದಂತಹ ಉಲ್ಲಂಘನೆ ಆಗುತ್ತೆ. ಆ ಒಳ್ಳೆ ಗ್ರೌಂಡ್ ಮೇಲೆ ಮುಖ್ಯಮಂತ್ರಿಗಳು ಕೋರ್ಟ್ಗೆ ಬರುವಂತ ಸಾಧ್ಯತೆ ಇದೆ, ಹೈಕೋರ್ಟ್. ಅಂಡರ್ ಇನ್ವೆಸ್ಟಿಗೇಷನ್ ಅಧಿಕಾರಕ್ಕೇನು ಕುತ್ತು ಬರೋಂಗಿಲ್ವಾ?
ಜೊತೆಗೆ ಬಂಧನದ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ? ಬಂಧನ ಸಾಧ್ಯತೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ, ಒಂದು ಪಕ್ಷ ಇಡಿನವ್ರಿಗೆ ಏನ್ ಹೇಳಿದ್ದಾರೆ, ನ್ಯಾಯಾಲಯ ಏನ್ ಹೇಳಿದೆ, ನೀವು ಬಂದು ತಕರಾರು ಅರ್ಜಿಯನ್ನ ಸಲ್ಲಿಸಿ, ಅಂದ್ರೆ ನೀವು ಬಿ ರಿಪೋರ್ಟ್ಗೆ ಒಂದು ಅಬ್ಜೆಕ್ಷನ್ ಅನ್ನ ಸಲ್ಲಿಸಿ ನಿಮ್ಮ ಆರ್ಗ್ಯುಮೆಂಟ್ ಅನ್ನ ಪ್ರೆಸೆಂಟ್ ಮಾಡಿ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಈಗ ಆ ತಕರಾರು ಅರ್ಜಿಗೆ ಇವರು ಅಬ್ಜೆಕ್ಷನ್ ಅನ್ನು ಸಲ್ಲಿಸಿದ್ಮೇಲೆ ಒಂದು ಪಕ್ಷ ಸ್ಪಷ್ಟವಾಗಿ ಕೋರ್ಟ್ನವರು ಈ ಬಿ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಿ ಇಡಿನವ್ರಿಗೆ ತನಿಖೆ ಮಾಡಿ ಅಂತ ಹೇಳಿದ್ರೆ ಆಗ ಬಂಧನದ ಭೀತಿ ಮುಖ್ಯಮಂತ್ರಿಗಳಿಗೆ ಎದುರಾಗುತ್ತೆ. ಈಗ ಸದ್ಯಕ್ಕೆ ಬಂಧನದ ಭೀತಿ ಏನೂ ಇರೋದಿಲ್ಲ. ಓಕೆ, ಹಾಗಿದ್ರೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆಯಿಂದ ಬಂಧನದ ಭೀತಿ ಸಿದ್ದರಾಮಯ್ಯನವರಿಗಿಲ್ಲ, ಬದಲಾಗಿ ಲೋಕಾಯುಕ್ತ ತನಿಖೆ ಮುಂದುವರಿಯುತ್ತೆ ಅಂತ. ಸೊ ಇಡಿಗೆ ತನಿಖೆಯನ್ನ ಮುಂದುವರಿಸೋದಕ್ಕೆ ಅಲ್ಲಿ ತಡೆ ಏನಿದೆ, ಏನೆಲ್ಲ ತಡೆಗಳಿದೆ ಅಂತ? ಮೇಡಮ್, ಈಗ ಆಲ್ರೆಡಿ ಈಗ ಲೋಕಾಯುಕ್ತ ಪೊಲೀಸ್ನವರು ಬಿ ರಿಪೋರ್ಟ್ ಅನ್ನ ಹಾಕಿದ್ದಾರೆ ಮತ್ತು ಇಡಿನವರು ಬಂದು ಅಬ್ಜೆಕ್ಷನ್ ಹಾಕ್ತೀವಿ ಅಂತ ಅವಕಾಶ ಕೇಳಿದ್ದಾರೆ. ನಾವು ಬಂಧನ ಮಾಡ್ತೀವಿ, ತನಿಖೆ ಮಾಡ್ತೀವಿ, ನಮ್ಗೆ ಪರ್ಮಿಷನ್ ಕೊಡಿ ಅಂತ ಎಲ್ಲೂ ಕೇಳಿಲ್ಲ. ಇಡಿನವ್ರು ಕೇಳಿರೋದೇನು, ನಾವು ತಕರಾರು ಅರ್ಜಿಯನ್ನ ಹಾಕ್ತೀವಿ, ನಮ್ಗೊಂದು ಅವಕಾಶ ಕೊಡಿ. ಈಗ ತಕರಾರು ಅರ್ಜಿಯನ್ನ ಹಾಕದ ಮೇಲೆ ಒಂದು ಪಕ್ಷ ಬಿ ರಿಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿದಾಗ ನ್ಯಾಯಾಲಯ ಇಡಿನವ್ರಿಗೊಂದು ಪರ್ಮಿಷನ್ ಕೊಡಬೇಕು. ನೋಡಿ, ನಾನು ಬಿ ರಿಪೋರ್ಟ್ ಅನ್ನ ವಜಾ ಮಾಡಿದ್ದೀನಿ, ನೀವು ನಿಮ್ಮ ತನಿಖೆ ಅಂತ ಮುಂದುವರಿಸಿ ಅಂತ ನ್ಯಾಯಾಲಯ ಪರ್ಮಿಷನ್ ಕೊಟ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ಇಡಿನವ್ರು ತನಿಖೆಯನ್ನ ಶುರು ಮಾಡ್ತಾರೆ. ಆದ್ರೆ ನ್ಯಾಯಾಲಯದ ಪರ್ಮಿಷನ್ಗೋಸ್ಕರ ಇಡಿನವ್ರು ವೇಟ್ ಮಾಡ್ತಾರೆ. ಈಗ ಸುನೀಲ್ ಕುಮಾರ್ ಅವರು ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಆಯ್ಕೆಗಳೇನು, ಅವ್ರು ಏನೇನು ಮಾಡಬಹುದು? ಒಂದು, ಈಗ ಸಿದ್ದರಾಮಯ್ಯನವರು ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ಹೈಕೋರ್ಟ್ಗೆ ಅಪೀಲ್ ಅನ್ನ ಹಾಕ್ತಾರೆ. 2 ಗ್ರೌಂಡ್ ಬಹಳಷ್ಟು ಪ್ರಬಲವಾದ ಗ್ರೌಂಡ್ ಸಿಕ್ಕಿದೆ. ಒಂದೇನಪ್ಪಾ ಅಂದ್ರೆ, ನಾವು ಲೋಕಾಯುಕ್ತ ಸಂಸ್ಥೆನವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಬಿ ರಿಪೋರ್ಟ್ ಹಾಕಿದ್ರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿ ಕೇಸನ್ನ ಕ್ಲೋಸ್ ಮಾಡಿದಿರಾ, ಇವರು ಮುಂದುವರೆದ ತನಿಖೆ ಅಂದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿರುವಂತದ್ದು ನನ್ನ ವೈಯಕ್ತಿಕ ಮತ್ತು ಸಂವಿಧಾನಿಕ ಹಕ್ಕುಗಳಿಗೆ ಉಲ್ಲಂಘನೆ, ಅದನ್ನ ಸ್ಟೇ ಮಾಡಿ ಅಂತ ಒಂದು. ಎರಡನೇದು, ಇಡಿಗೂ ಇದಕ್ಕೂ ಸಂಬಂಧ ಇಲ್ಲ. ಇಡಿನವರು ಇನ್ವೆಸ್ಟಿಗೇಷನ್ ಮಾಡಬೇಕಿರುವಂತದ್ದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ. ಅವ್ರು ಯಾರೋ ಮೂರನೇವ್ರು ಬಂದು ತಕರಾರು ಅರ್ಜಿ ಹಾಕ್ತೀವಿ ಅಂದ್ರೆ ಅವ್ರನ್ನೂ ಒಳ ಕರ್ಕೊಂಡು ನೀವು ತಕರಾರು ಅರ್ಜಿ ಹಾಕಿ ನೀವು ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಿ ಅವ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ 2 ಗ್ರೌಂಡ್ಗಳ ಮೇಲೆ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳು ಹೈಕೋರ್ಟ್ ಬರುವಂತ ಸಾಧ್ಯತೆ ಹೆಚ್ಚಿದೆ. ಥ್ಯಾಂಕ್ ಯು ಸುನೀಲ್ ಕುಮಾರ್ ಅವರೇ, ಇಷ್ಟೊತ್ತಿನವರೆಗೂ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಸೊ ಮುಖ್ಯಮಂತ್ರಿಗಳ ಮುಂದೆ ಇರುವಂತಹ ಆಯ್ಕೆಗಳು ಏನು, ಜೊತೆಗೆ ಇಡಿ ಯಾವೆಲ್ಲ ವಿಚಾರಗಳಿಗೆ ಅವರು ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಅಡ್ವೊಕೇಟ್ ಸುನೀಲ್ ಅವರು ಮಾಹಿತಿಯನ್ನ ನೀಡ್ತಾ ಇದ್ರು. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ನಡೆಸಿದಂತಹ ತನಿಖೆಯ ಮೇಲೆ ಅವರಿಗೆ ವಿಶ್ವಾಸ ಇಲ್ಲ ಅನ್ನೋ ವಿಚಾರ. ಅಂತಿಮ ವರದಿ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆ ಕೊಡಿದೆ. ನಮ್ಮ ಹೋರಾಟಕ್ಕೆ ಮನ್ನಣೆ ಕೂಡ ಸಿಕ್ಕಿದೆ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಈಗಷ್ಟೇ ಹೇಳಿಕೆಯನ್ನ ಕೊಡಿದ್ದಾರೆ. ಲೋಕಾಯುಕ್ತ ತಪ್ಪುಗಳನ್ನ ಎತ್ತಿ ಹಿಡಿಯಬೇಕು, ನಮ್ಮ ಹೋರಾಟಕ್ಕೆ ಜಯ ಸಿಗಲಿದೆ ಅಂತ ಅವರು ಈಗಷ್ಟೇ ಮಾತಾಡಿದ್ರೆ ನಾವು ಕೇಳಿಸ್ಕೊಂಡ್ವಿ. ನೋಡಿ, ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರೋದಿಷ್ಟೇ, ತನಿಖಾ ಅಧಿಕಾರಿಗಳ ಮೇಲೆ ನಾವು ವಿಶ್ವಾಸವನ್ನ ಇಡ್ತೀವಿ, ಅಲ್ಲಿ ಏನಾಗಿದೆ ಅನ್ನೋದನ್ನ ಅವರು ಜನರ ಮುಂದೆ ಇಡಲಿ, ಯಾರ ಒತ್ತಡಕ್ಕೂ ಪ್ರಭಾವಕ್ಕೂ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸಬೇಕು ಅನ್ನುವಂತಹ ಆಗ್ರಹವನ್ನ ಸ್ನೇಹಮಯಿ ಕೃಷ್ಣ ಮಾಡಿದ್ರು ರಿಪಬ್ಲಿಕ್ ಕನ್ನಡದ ಮೂಲಕ. ನಮ್ಮ ಹೋರಾಟಕ್ಕೆ ಮನ್ನಣೆ ಸಿಕ್ಕಿದೆ, ಕೋರ್ಟ್ ನಮ್ಮ ಮನವಿಯನ್ನ ಪುರಸ್ಕರಿಸಿದೆ, ಹೀಗಾಗಿ ಮತ್ತೆ ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಇಡಿ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಕೊಟ್ಟಿರೋದು ಸ್ವಾಗತಾರ್ಹ ಅಂತ ಹೇಳಿದೆ. ಈಗ ನಮ್ಮೊಂದಿಗೆ ಮತ್ತೊಮ್ಮೆ ವಕೀಲರಾಗಿರುವಂತಹ ಸುನೀಲ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸುನೀಲ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ. ಸುನೀಲ್ ಕುಮಾರ್ ಅವರೇ, ಈಗ 7ನೇ ತಾರೀಕುವರೆಗೂ ಕೂಡ ಕಾಲಾವಕಾಶ ಇದೆ. ಇದನ್ನ ಸಿದ್ದರಾಮಯ್ಯರಿಗೆ ಸಿಕ್ಕಂತ ತಾತ್ಕಾಲಿಕ ರಿಲೀಫ್ ಅಂತ ಭಾವಿಸಬಹುದಾ ಅಥವಾ ಬಿಗ್ ಶಾಕ್ ಅಂತ ಭಾವಿಸಬಹುದಾ? ಯಾಕಂದ್ರೆ ಇಡಿಗೂ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹೌದು ನೋಡಿ, ಇದು ತಾತ್ಕಾಲಿಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಹಿನ್ನಡೆ ಅಂತಾನೆ ನಾವು ಭಾವಿಸಬೇಕಾಗುತ್ತೆ. ಯಾಕಂದ್ರೆ ಒಂದು ಸಲ ಲೋಕಾಯುಕ್ತ ಪೊಲೀಸ್ನವರು ಬಿ ರಿಪೋರ್ಟ್ ಸಲ್ಲಿಸಿದ ನಂತರ ಒಂದು ಪಕ್ಷ ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಒಳ್ಳೆ ಗೆಲುವಾಗ್ತಿತ್ತು. ಈಗ ತನಿಖೆಯನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ ಅಂದ್ರೆ ಮತ್ತೆ ಅವ್ರಿಗೆ ತಲೆ ಮೇಲೆ ಒಂದು ಕತ್ತಿ ಒಂದು ತೂಗುತ್ತಾನೆ ಇದೆ. ಮತ್ತು ಇಡಿನವರು ಕೂಡ ಅವರು ಕೂಡ ನೀವು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಆರ್ಗ್ಯುಮೆಂಟ್ ಕೇಳ್ತೀನಿ ಅಂತ ಹೇಳೋದ್ರಿಂದ